ಹೂವಿನ ಹೊಳೆ ಪ್ರತಿಷ್ಠಾನ ಮತ್ತು ಐಎಂಐ ಪ್ರೋಸೆಸ್ ಆಟೋಮೇಷನ್ ಸಂಸ್ಥೆ ವತಿಯಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಸರ್ಕಾರಿ ಪ್ರೌಢಶಾಲೆ ಕಟ್ಟಡವನ್ನು ಸುಸಜ್ಜಿತವಾಗಿ ನವೀಕರಣಗೊಳಿಸಿದ್ದು, ಜೊತೆಗೆ ಶಾಲೆಗೆ ಮೂಲ ಸೌಕರ್ಯ ಒದಗಿಸಿದ್ದು ಎಂದು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣರವರು ನವೀಕರಣಗೊಂಡ ಶಾಲೆಯ ಕಟ್ಟಡಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿ ನಂತರ ಮಾತನಾಡಿದ ಅವರು, ಹೂವಿನ ಹೊಳೆ ಪ್ರತಿಷ್ಠಾನ ಮತ್ತು ಐಎಂಐ ಪ್ರೋಸೆಸ್ ಆಟೋಮೇಷನ್ ಸಂಸ್ಥೆಯ ರೀತಿಯಲ್ಲಿಯೇ ತಾಲೂಕಿನಲ್ಲಿರುವ ಸಂಘ ಸಂಸ್ಥೆಗಳು ಮತ್ತು ಕಂಪನಿಗಳು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡಬೇಕು ಮತ್ತು ಕಲಿಕೆಗೆ ಬೇಕಾದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕೆಲಸವನ್ನು ಮಾಡಿ ಎಂದು ಕಿವಿಮಾತು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ, ಮರಸೂರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಮನಗೊಂಡು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಳೆದ ಸಾಲಿನ ಸೆಪ್ಟೆಂಬರ್ ತಿಂಗಳಿನಲ್ಲಿಯೇ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರವರಿಗೆ ಮರಸೂರು ಸರ್ಕಾರಿ ಪ್ರೌಢಶಾಲೆ ಕಟ್ಟಡವನ್ನು ನವೀಕರಣ ಮಾಡುವಂತೆ ಮನವಿ ಸಲ್ಲಿಸಿದ್ದೆವು. ನಮ್ಮ ಒಂದು ಮನವಿ ಮೇರೆಗೆ BO ವೆಂಕಟೇಶ್ ರವರು NGOಗಳ ಸಂಘ ಸಂಸ್ಥೆಗಳ ಮೂಲಕ ಮರಸೂರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡವನ್ನು ನವೀಕರಣ ಮಾಡಿಕೊಟ್ಟಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ, ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿ, ಶೆಟ್ಟಹಳ್ಳಿ ಪ್ರಭಾಕರ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹೂವಿನ ಹೊಳೆ ಪ್ರತಿಷ್ಠಾನ ಮತ್ತು IMI ಪ್ರೋಸೆಸ್ ಆಟೋಮೇಷನ್ ಸಂಸ್ಥೆಯ ಪದಾಧಿಕಾರಿಗಳು, ಶಿಕ್ಷಕರು, ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಸಾಲಿನ ಶಾಲಾ ಕಟ್ಟಡ ನವೀಕರಣದ ಇವತ್ತು ಅಭಿನಂದನಾ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ವೆಂಕಟೇಶ್ ಅವರೇ, ನಮ್ಮ ಆನೇಕಲ್ ತಾಲೂಕಿನ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದಂಥ ಪುರುಷೋತ್ತಮ್ ರೆಡ್ಡಿರವರೇ, ಹಾಗೂ ನಮ್ಮ ರಮೇಶ್ ರೆಡ್ಡಿಯವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಪ್ರಭಾಕರ್ ರೆಡ್ಡಿರವರು, ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ IMIನ ಗೀತಾರವರು, ಅದೇ ರೀತಿಯಾಗಿ ಹೂವಿನ ಹೊಳೆ ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು IMD ಬೆಂಗಳೂರು ಇವರೆಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಶಾಲೆಯ ನವೀಕರಣವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಮಾರು ನಮ್ಮ ರಾಜ್ಯದಲ್ಲಿ 64 ಶಾಲೆಗಳನ್ನು ಇವತ್ತು ನವೀಕರಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ಕಂಪನಿಗಳು ಕೂಡ ಇವತ್ತು CSR ಫಂಡು ಎಷ್ಟು ಬರ್ತದೆ ಅಟ್ಲೀಸ್ಟ್ ಅಷ್ಟರಲ್ಲಿ ಒಂದು ಸಮಾಜಕ್ಕೆ ಉತ್ತಮವಾದಂಥ ಒಂದು ಕೊಡುಗೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಎಲ್ಲ ಕಂಪನಿಗಳು ಈ ರೀತಿಯಾಗಿ ಮಾಡ್ಕೊಂಡು ಬಂದರೆ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ನ್ಯೂನತೆಗಳು ಮತ್ತು ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನ ಈ ನವೀಕರಣ ಮಾಡಿರ್ತಕ್ಕಂಥ ಈ ಇದರಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮನ್ನು ಅದೇ ಪಾಪ ತುಂಬ ಪ್ರೆಜರ್ ಮಾಡ್ತಾ ಇತ್ತು. ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ನಾನು ಇವತ್ತು ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮರಸೂರಿನಲ್ಲಿರುವಂಥ ಒಂದು ಸರ್ಕಾರಿ
ಪ್ರೌಢಶಾಲೆಯನ್ನು ನವೀಕರಣ ಮಾಡಿದ್ದಾರೆ. ಭಾಳ ಸಂತೋಷದ ವಿಚಾರ. ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 11ನೇ ತಾರೀಕು ನಾವು ಇದ್ರ ಬಗ್ಗೆ ಒಂದು ವರದಿಯನ್ನು ಮಾಡಿದ್ವಿ, ಲೈವನ್ನು ಸಹ ಮಾಡಿದ್ವಿ. ಏನು ಈ ಬಿಲ್ಡಿಂಗು ಶೀತಲಗೊಂಡಿದೆ, ಇದನ್ನು ಕೂಡಲೇ ನವೀಕರಣ ಮಾಡಬೇಕು ಅಂತೇಳಿ ನಾವು BO ಅವರಾದಂಥ ವೆಂಕಟೇಶ್ ಸಾಹೇಬರಿಗೆ ಒಂದು ಒತ್ತಾಯದ ಮನವಿಯನ್ನು ಕೊಟ್ಟಿದ್ವಿ. ಅದರಂತೆ ಅವರು ಸಹ ಶ್ರದ್ಧೆ ವಹಿಸಿ IIMB ಸಹಯೋಗದೊಂದಿಗೆ ಮತ್ತು IMI ಆಟೋ ಮಿಷನ್ ಮತ್ತು ಹೂವಿನಳೆ ಈ NGO ಸಂಸ್ಥೆಗಳ ಸಹಕಾರದಿಂದ ಇವತ್ತು ಈ ಶಾಲೆಯನ್ನು ನವೀಕರಣ ಮಾಡಿದ್ದಾರೆ. ಭಾಳ ಸಂತೋಷದ ವಿಚಾರ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇದೇ ರೀತಿಯಾದಂಥ ಶಾಲೆಗಳು ಎಲ್ಲೆಲ್ಲಿ ಶೀತಲಗೊಂಡಿದೆ ಆ ಶಾಲೆಗಳನ್ನು ನಮ್ಮ ಗಮನಕ್ಕೆ ತನ್ನಿ, ನಮ್ಮ ಜಯ ಕರ್ನಾಟಕ ಸಂಘಟನೆಯ ಗಮನಕ್ಕೆ ತನ್ನಿ. ನಮ್ಮ ಅಂಬರೀಷ್ ಅಣ್ಣ ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ಅವ್ರ ಗಮನಕ್ಕೂ ತನ್ನಿ. ತಂದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ನಿಶಾರ್ ಅವರಿದ್ದಾರೆ, ಅವರು ಸಹ ಈಗ ಇಲ್ಲೇ ಚಿಕ್ಕಗಡ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ. ಸೊ ನಮ್ಮ ಜಯ ಕರ್ನಾಟಕ ಸಂಘಟನೆ ಶಾಲೆಗಳಿಗೆ ವಿಶೇಷವಾದಂಥ ಒತ್ತನ್ನು ಕೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸಂತೋಷದ ವಿಚಾರ, ಇಷ್ಟು ತ್ವರಿತವಾಗಿ ಈ ಶಾಲೆಯನ್ನು ನವೀಕರಣ ಮಾಡಿದೆ ಅಂತೇಳಿ. ಸೊ ನವೀಕರಣದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅವ್ರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ಇರ್ಬೋದು, ಸ್ಥಳೀಯ ಅಧ್ಯಕ್ಷರಿರ್ಬೋದು, ಮತ್ತು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ಕಾರಿ ಪ್ರೌಢಶಾಲೆ ಮರ್ಸೂರು ಶಾಲೆಗೆ IIM ಮತ್ತು ಹೂವಿನ ಮೊಳೆ ಫೌಂಡೇಶನ್ ವತಿಯಿಂದ ಶಾಲೆ ನವೀಕರಣವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದ ವಿಷಯ. ಇದು ಸುಮಾರು ವರ್ಷಗಳಿಂದ ಶಾಲೆ ಚುರುಕಿ ಮತ್ತು ಗೋಡೆಗಳು ಹಾಳಾಗಿದ್ದು ಶೌಚಾಲಯಗಳನ್ನು ಬಳಸೋ ರೀತಿಯಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಸುಮಾರು ಇಲ್ಲಿ 100ರಿಂದ 150 ಮಕ್ಕಳು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಶಾಲೆಗೆ ಮೂಲಭೂತಗಳ ಸೌಕರ್ಯಗಳ ಕೊರತೆ ಇತ್ತು. ಈ ಕೊರತೆಯನ್ನು ನಾನು ನಮ್ಮ ಮಾನ್ಯ ಶಾಸಕರ ಗಮನಕ್ಕೆ ತಂದಾಗ ಅವರ ಮಗ ಉಲ್ಲಾಸ್ ಅವರು IIM ಕಂಪ್ನಿಯವರ ಜೊತೆ ನಮಗೆ ಪರಿಚಯ ಮಾಡಿಕೊಟ್ಟು ಅವರ ಮುಖಾಂತರ ಹೂವಿನ ಹೊಳೆಯವರು ಈ ಕಾರ್ಯವನ್ನು ವರ್ಕನ್ನು ತೆಗೆದುಕೊಂಡು ತುಂಬ ಅಚ್ಚುಕಟ್ಟಾಗಿ ಶಾಲಾ ಮೂಲಭೂತ ಸೌಕರ್ಯಗಳನ್ನು ಪೂರ್ಣಗೊಳಿಸಿದ್ದಾರೆ. ಇವತ್ತು ನಮ್ಮ ಶಾಲೆಗೆ ಶಿಕ್ಷಕರಿಗೆ ಒಂದು ಮಕ್ಕಳಿಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಶಾಲೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆಯೋದಕ್ಕೆ ಉತ್ತಮವಾದಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂಸ್ಥೆಯವರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಪ್ರೌಢಶಾಲೆಯನ್ನು ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ಪ್ರೌಢಶಾಲೆಯನ್ನು ಉನ್ನತೀಕರಣ ಅಂದರೆ ಸುಣ್ಣ ಬಣ್ಣ ಬಣ್ಣ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ನವೀಕರಣ ಮಾಡಿ ಕೊಟ್ಟಿರುವಂತಹ ಹೂವಿನ ಹೊಳೆ ಪ್ರತಿಷ್ಠಾನ ಮತ್ತು IMI ಕಂಪ್ನಿಯವರಿಗೆ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಸಹ ಕಳೆದ ಸಾಲಿನಲ್ಲಿ ಒಂದು 3 ಕೊಠಡಿಗಳನ್ನು ಪೂರ್ತಿ ನವೀಕರಣ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಹೂವಿನ ಹೊಳೆ ಮತ್ತು IMI ಕಂಪ್ನಿಯವರು ಇವತ್ತು ಇಷ್ಟು ಚೆಂದಾಗಿ ನಮ್ಮ ಗ್ರಾಮ ಪಂಚಾಯತಿ ಸ್ಕೂಲನ್ನು ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿ ಬೇರೆ ಬೇರೆ NGOಗಳು ಬಂದು ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಮತ್ತು ಒಳ್ಳೆ ಕಾಮಗಾರಿಗಳನ್ನ ನಡೆಸ್ಕೊಡೋದಕ್ಕೆ ನಾವು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತೀವಿ. ನಾವು ಯಾರೇ ಬಂದರೂ ಸಹ ಎಲ್ಲರಿಗೂ ಸಹ ಸಹಕಾರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗಬೇಕಂತ ನಾವು ಇದಕ್ಕಿನ್ನ ಮೂಲಭೂತ ಸೌಕರ್ಯಗಳ ಕೂಡ ಶಾಲೆ ಕೊಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಂದಿಜೆ ಹೂವಿನೊಳೆ ಅಂತ ಹೂವಿನೊಳೆ ಪ್ರತಿಷ್ಠಾನದಿಂದ ನಮ್ಮ ಹೂವಿನೊಳೆ ಪ್ರತಿಷ್ಠಾನದಿಂದ ಈವರೆಗೂ ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಈ ಭಾಗದಲ್ಲಿ 64 ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲಿ 63ನೇ ಶಾಲೆ ಬೆಂಗಳೂರು ನಗರ ಜಿಲ್ಲೆಯ ಮರ್ಸೂರಿನ ಪ್ರೌಢಶಾಲೆಯಾಗಿದೆ. ಈ ಪ್ರೌಢಶಾಲೆಗೆ 12,41,000 ರೂಪಾಯಿನ ಅಮೌಂಟಲ್ಲಿ ನಮ್ಮ CSR ಫಂಡ್ IMI ಪ್ರೋಸೆಸ್ ಆಟೋಮೇಷನ್ ಅನ್ನುವಂಥ ಕಂಪನಿಯ CSR ಫಂಡಲ್ಲಿ ಕಂಪ್ಲೀಟ್ ರಿನೋವೇಷನ್ ಮಾಡಿದ್ದೇವೆ. 9 ತರಗತಿ ಕೋಣೆಗಳು ಮತ್ತು 30 ಡೆಸ್ಕ್ಗಳು, ಹಾಗೆ ಟಾಯ್ಲೆಟ್ಸು, ಹಾಗೆ ಒಂದು ಶಾಲೆಗೆ ಒಂದು ಕೊಠಡಿಗೆ ಗ್ರಿಲ್ಲು ಮತ್ತು ಮೇಲ್ಗಡೆ ಡ್ಯಾಮ್ ಪ್ರೂಫನ್ನು ಸಹ ಮಾಡಿದ್ದೇವೆ. ಈ ಶಾಲೆ ಇವಾಗ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿದೆ ಮತ್ತು ಈ ಭಾಗದ ಮಕ್ಕಳಿಗೆ ಒಂದು ಆಕರ್ಷಣೀಯ ಕ್ಷೇತ್ರ ಜಾಗ ಥರ ಆಗಿದೆ. ಯಾಕಂದರೆ ಮುಂಚೆ ಕಂಪ್ಲೀಟ್ ಸ್ಕೂಲ್ ಒಂದು ನೀಲಿ ಕಲರ್ ಇತ್ತು, ಒಂದು ಸರ್ಕಾರಿ ಶಾಲೆ ಇಲ್ಲಿದೆ ಅನ್ನೋದೇ ಗೊತ್ತಾಗದೇ ಇರೋ ಹಂತಕ್ಕೆ ಇತ್ತು. ಈಗ ಕಂಪ್ಲೀಟಾಗಿ ಒಂದು ಕಲರ್ಫುಲ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದೇವೆ. ಮಕ್ಕಳಿಗೆ ಇದೊಂದು ನಮ್ಮ ಶಾಲೆಯನ್ನು ಒಂದು ಜವಾಬ್ದಾರಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಸಹ ಮಾಡುತ್ತೇವೆ. ಇದಕ್ಕೆ ಸಹಕರಿಸಿದಂತಹ ಈ ಭಾಗದ ಎಲ್ಲ
ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗಳಿಗೆ ಮತ್ತು ನಮಗೆ ಸಲಹೆಯನ್ನು ಕೊಟ್ಟಂತಹ IIMB ಅವರಿಗೆ, ಇದಕ್ಕೆ ಧನ ಸಹಾಯವನ್ನು ಮಾಡಿದಂತಹ IMI ಪ್ರೋಸೆಸ್ ಆಟೋಮೇಷನ್ ಕಂಪನಿಗೆ ಹೂವಿನೊಳೆ ಪ್ರತಿಷ್ಠಾನದ ಪರವಾಗಿ, ಮತ್ತು ಇದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇದು ಹೊರಗಡೆ ಎಲ್ರಿಗೂ ಗೊತ್ತಾಗಲಿಕ್ಕೆ ಮಾಧ್ಯಮಗಳೇ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದು. ಯಾಕಂದರೆ ಈ ಹಿಂದೆ ಇದಕ್ಕೆ ಒಂದು ಸಾರಿ ಭೇಟಿಗೆ ಬಂದಾಗ ಈ ಶಾಲೆಯ ಪರಿಸ್ಥಿತಿಯನ್ನು ಎಲ್ಲ ಕಡೆ ಬಿತ್ತರಿಸಿದ್ರಿಂದ ಎಲ್ಲರೂ ಎಚ್ಚೆತ್ತುಕೊಂಡು ಈ ಶಾಲೆ ನವೀಕರಣ ಆಗಲಿಕ್ಕೆ ಸಾಧ್ಯವಾಗಿದೆ. ಇದು ಈ ಭಾಗದ ಮಕ್ಕಳಿಗೆ ಹೆಚ್ಚಿನ ಬಳಕೆಗಾಗಲಿ, ಈ ಥರದ ಸರ್ಕಾರಿ ಶಾಲೆಗಳು ಉಳಿದ್ರೆ ಕಟ್ಟ ಕಡೆಯ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯೊಂದಿಗೆ ನಾವು ಕೆಲಸ ಮಾಡ್ತಿದ್ದೇವೆ. ಮರ್ಸೂರು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಇವತ್ತು ಏನು CSR ಫಂಡ್ ಮುಖಾಂತರ ಒಂದು ರಿನೋವೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದಕ್ಕೆ ಬಹಳ ದಿವಸದಿಂದ ಒಂದು ಸಮಸ್ಯೆ ಇತ್ತು. ನಾವು IIMB ಒಂದು ಸಂಸ್ಥೆಯಿಂದ ಈ ಹೂವಿನ ಹೊಳೆ ಒಂದು ದಾನಿಗಳ ಮುಖಾಂತರ ಈ ಕಟ್ಟಡ ನವೀಕರಣ ಕಾರ್ಯಕ್ರಮ ಇವತ್ತು ನೆರವೇರಿಸಿದ್ದೇವೆ. ಹಾಗಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಈ ರೀತಿ ಮಾಡೋದರಿಂದ ಒಂದು ರೀತಿ ಎಲ್ಲ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇದರಿಂದ ಶಾಲೆಯಲ್ಲಿ ಮಕ್ಕಳು ಕೂಡ ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತದೆ. ಹಾಗಾಗಿ ಮೊದಲನೇದಾಗಿ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ನೆರವೇರಿದೆ. ಅವರೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ನಮ್ಮ BO ಸಾಹೇಬರಿಂದ ಹಿಡಿದು ನಮ್ಮ ಶಾಲಾ ಮುಖ್ಯಸ್ಥರಾದಂಥ ಸುಜಾತ ಮೇಡಮ್ ಇರ್ಬೋದು, ಹಾಗೆ IIMBಯಲ್ಲಿ ಇರುವಂಥ ಪ್ರಾಧ್ಯಾಪಕರು ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಬರಬೇಕಿತ್ತು, ಇವತ್ತು ಅವರು ಇರಲಿಲ್ಲ. ಅವ್ರ ಹತ್ರ ನಾವು ಹೋಗಿ ಈ ಥರ ತೋರಿಸಿದಾಗ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಶಾಲೆಗಳು ಕೂಡ ದೃಷ್ಟೀಕರಣ ಇರುವಂಥ ಶಾಲೆಗಳನ್ನ ಒಂದು ಗುರುತಿಸಿ ಆದಷ್ಟು ನಾವು ಕಟ್ಟಡಗಳನ್ನು ನವೀಕರಣ ಮಾಡಿದ್ರೆ ಶಾಲಾ ಕಟ್ಟಡಗಳ ನವೀಕರಣ ಆದ ನಂತರ ಎಲ್ಲ ಮಕ್ಕಳಿಗೆ ಕೂಡ ಒಂದು ಉಪಯೋಗ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೆರವೇರಿಸ್ತೀವಿ ಅಂತ ಹೇಳ್ತಾ